ಹಲೋ ಹಾಯ್ ನಮಸ್ಕಾರ, ನಾನು ನಿಮ್ಮ ಚೇತನ್. ಇವತ್ತಿನ ಬ್ಲಾಗಿಗೆ ಸುಸ್ವಾಗತ. ಇವತ್ತಿನ ನನ್ನ ಜರ್ನಿ ಕೇರಳಗೆ. ಲಾಸ್ಟ್ ಬ್ಲಾಗಲ್ಲಿ ಆಲ್ರೆಡಿ ಹೇಳಿದಾಗೆ ಕೇರಳಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ಲೇಸಸ್ ಕವರ್ ಮಾಡಿದ್ವಿ. ಬಟ್ ಸ್ಟಿಲ್ ಆಫ್ಟರ್ 1 ಮಂತ್ ಮತ್ತೆ ನನ್ನ ಪಯಣ ಕೇರಳ ಕಡೆಗೆ ಸಾಕ್ತು. ಇದೇನಪ್ಪ ಆಫ್ಟರ್ 1 ಮಂತು ಮತ್ತೆ ಕೇರಳ ಒಕೇಶನ್ ಅನ್ಕೊಂಡ್ರಾ? ಹೌದು ಫ್ರೆಂಡ್ಸ್, ಈ ಸರಿ ನನ್ನ ಒಕೇಶನ್ ಬಂದು ನನ್ನ ಫ್ರೆಂಡ್ ಮ್ಯಾರೇಜ್ ಆಗಿತ್ತು. ಸೊ ಹಾಗಾಗಿ ನನ್ನ ಪಯಣ ತ್ರಿಶೂರ್ ಕಡೆ ಹೊರಡ್ತು. ಫಸ್ಟ್ ಟೈಮ್ ಸೋಲೋ ಟ್ರಾವೆಲ್ ಮಾಡೋಣ ಅಂತೇಳಿ ಟ್ರೈನ್ ಟಿಕೆಟ್ಸ್ ಆಲ್ರೆಡಿ ಬುಕ್ ಮಾಡ್ಕೊಂಡಿದ್ದರಿಂದ ತ್ರಿಶೂರ್ಗೆ ನನ್ನ ಪಯಣ ಸ್ಟಾರ್ಟ್ ಇನ್ ಟ್ರೈನ್. ಸೋಲೋ ಟ್ರಾವೆಲಿಂಗು ಸಖತ್ತೆ ಮಜಾ ಕೊಡುತ್ತೆ. ಆದರೆ ಭಯ ಏನಪ್ಪ ಅಂದರೆ ಜಾಸ್ತಿ ಗೀಗೇಜ್ನ ತೊಗೊಂಡೋಗ್ಬಾರ್ದು. ಅಂತೂ ಫೈನಲಿ ತ್ರಿಶೂರ್ ಸ್ಟೇಷನ್ ಏನೋ ಬಂತು. ಕಳ್ಳನ ಮಗ ನನ್ನ ಫ್ರೆಂಡು ಮದುವೆ ಗಂಡಾಗಿದ್ರು, ಕಳಿಸ್ಕೊಡ್ತೀನಿ ಕಾರು ಅಂದವನು ಕೈ ಕೊಟ್ಟ. ಇನ್ನೇನು ಮಾಡೋದು, ಮದುವೆ ಹುಡುಗಂಗೆ ತೊಂದರೆ ಕೊಡೋದು ಬೇಡ ಅಂತೇಳಿ ಆಟೋ ಬುಕ್ ಮಾಡೋಣ ಅಂತ ಓಲಾ ಓಪನ್ ಮಾಡಿದ್ರೆ ಇಲ್ಲಿ ಓಲಾ ಊಬರ್ ರ್ಯಾಪಿಡೋ ಏನೂ ರನ್ನಿಂಗ್ ಇಲ್ಲ ಗುರು. ನನಗೆ ಬೇರೆ ಮಲಯಾಳಂ ಬರಲ್ಲ, ಇಲ್ಲಿ ಭಾಷೆ ಪ್ರಾಬ್ಲಮ್ ಬೇರೆ. ಆಮೇಲೆ ಗೊತ್ತಾಯಿತು ಇಲ್ಲಿ ಆಟೋ ಸರ್ವಿಸು ಜಸ್ಟ್ ನಾವು ಒಂದು ಕೌಂಟರ್ಗೆ ಹೋಗಿ ₹2 ಪೇ ಮಾಡಿದ್ರೆ ಅವರೇ ನಾವು ಎಲ್ಲಿಗೆ ಹೋಗಬೇಕು ಅನ್ನೋ ಡೆಸ್ಟಿನಿ ಹಾಕ್ಕೊಟ್ಟು ಆಟೋನ ಕಳಿಸ್ತಾರೆ. ಇದೊಂಥರ ಚೆನ್ನಾಗಿದೆ ಗುರು. ಬುಕ್ ಮಾಡಿದಿರಾ ರೈಲ್ವೆ ಸ್ಟೇಷನಿಂದ ಈಚೆ ಬಂದಿದ್ದ ತಕ್ಷಣ ನಿಮ್ಗೆ ಆ ಕೌಂಟ್ರಲ್ಲಿ ಹೋಗಿ ₹2 ಕೊಟ್ಟರೆ ಸಾಕು, ನೀವು ಎಲ್ಲಿಗೆ ಹೋಗಬೇಕು ಅಂತ ಅವ್ರಿಗೆ ಹೇಳಿದ ತಕ್ಷಣ ಅವರೇ ಕರ್ಕೊಂಡೋಗಿ ಅಲ್ಲಿಗೆ ನಿಮ್ಮನ್ನು ಡ್ರಾಪ್ ಮಾಡಿಸ್ತಾರೆ. ಅಂತೂ ರೈಲ್ವೆ ಸ್ಟೇಷನಿಂದ ರೆಸಾರ್ಟ್ ರೀಚ್ ಆಗೋಕ್ಕೆ ಜಸ್ಟ್ ಒಂದು 10 ರಿಂದ 15 ನಿಮಿಷ ತೊಗೊಂತು. ಅಂತೂ ಇಂತೂ ರೆಸಾರ್ಟ್ ರೀಚ್ ಆದ. ಆಲ್ರೆಡಿ ನನ್ನ ಫ್ರೆಂಡು ರೂಮ್ಸ್ ಎಲ್ಲ ಬುಕ್ ಮಾಡಿದ್ರಿಂದ ಅವರು ಒಂದು ಒಳ್ಳೆ ಆ್ಯಂಟಿಕ್ ಸ್ಟೈಲಲ್ಲಿರೋ ಅಂತ ಒಂದು ರೂಮ್ಗೆ ಕರ್ಕೊಂಡೋಗಿ ನನ್ನ ಬಿಟ್ಟರು. ನನ್ನ ಫ್ರೆಂಡೇನೋ ಮದುವೆ ಕೆಲಸದಲ್ಲಿ ಬ್ಯುಸಿ ಇದ್ದ ಅಂತ ನಾನು ಕೇರಳ ರೋಡ್ ರೌಂಡಿಂಗ್ಸ್ಗೆ ಅಂತ ಹೊರಟೆ. ಆದರೆ ಇದು ಆಲ್ರೆಡಿ January 26 ಆಗಿದ್ದರಿಂದ ಈ ಸ್ಕೌಟ್ಸ್ ರೋಡ್ ರ್ಯಾಲಿ ಸ್ಟಾರ್ಟ್ ಆಗಿತ್ತು. ಈ ರೋಡ್ ರ್ಯಾಲಿ ನೋಡ್ತಿದ್ರೆ ನನಗೆ ನನ್ನ ಸ್ಕೂಲ್ ನೆನಪಾಗ್ತಾ ಇತ್ತು. ನಾವು ಚಿಕ್ಕ ವಯಸ್ಸಲ್ಲಿ ಹೀಗೇ ನಮ್ಮ ಬ್ಯಾಂಡ್ ಸೆಟ್ಟು ಆ್ಯಂಡ್ ರೋಡ್ ರ್ಯಾಲಿಗೆ ಅಂತ ಕರ್ಕೊಂಡು ಹೋಗೋರು. ತುಂಬ ಸಕ್ಕದಾಗಿರೋದು. ಅಂತೂ ರೋಡ್ ಟ್ರಿಪ್ ಏನೋ ಆಯಿತು. ಫೈನಲಿ ಕೇರಳಕ್ಕೆ ಬಂದಿದ್ದೀನಿ. ಬೀಚ್ಗೆ ಹೋಗದೆ ಹೋದರೆ ಆಗುತ್ತಾ? ಹಾಗೆ ನಿಯರೆಸ್ಟ್ ಬೀಚ್ ಯಾವುದಿದೆ ಅಂತ ಸರ್ಚ್ ಮಾಡಿ ನಾನು ಹೋಗಿದ್ದೆ ಈ ಸ್ನೇಹತೀರಂ ಬೀಚಿಗೆ. ಸಖತ್ತಾಗಿತ್ತು ಗುರು. ನಾನು ಬೀಚ್ ರೀಚ್ ಆಗೋಷ್ಟೊತ್ತಿಗೆ ಸಂಜೆ ಆಗಿದ್ದರಿಂದ ಒಳ್ಳೆ ಸನ್ಸೆಟ್ ಅಂತೂ ನೋಡೋಕ್ಕೆ ನನಗೆ ಸಿಕ್ತು. ಸೊ ಇದ್ರ ಜೊತೆಗೆ ಈ ಅಲೆಗಳ ಶಬ್ದ ಕೇಳ್ತಾ ಅಲ್ಲೇ ಒಂದು ಅರ್ಧ ಗಂಟೆ ಮೈ ಮರೆತು ಕುತ್ಕೊಂಡು. ಇದೇ ಮೊದಲು ನನಗನ್ಸಿದ್ದು ಸೋಲೋ ಟ್ರಾವೆಲ್ ಕೂಡ ತುಂಬ ಸಖತ್ ಮಜಾ ಕೊಡುತ್ತೆ ಅಂತ. ಹಾಗೆ ಕಾಲ ಕಳೀತಾ ಕೂತಿದ್ದು ನನಗೆ ಸಮಯ 7 ಗಂಟೆ ಆದರೂ ಕೂಡ ಇಷ್ಟು ಬೆಳಕಿದ್ದಿದ್ದರಿಂದ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಇಂಥ ಬ್ಯೂಟಿಫುಲ್ ಪ್ಲೇಸಿಗೆ ಬಂದು ಫೋಟೋಸ್ ಕ್ಲಿಕ್ ಮಾಡಿಲ್ಲ ಅಂದರೆ ಹೆಂಗೆ? ಅಂತೂ ಅಲ್ಲೇ ಇದ್ದಿದ್ದು ಸ್ಟ್ರೇಂಜರ್ಸ್ನ ಕರೆದು ಫೋಟೋಸ್ ಕ್ಲಿಕ್ ಮಾಡಿ ಅಂತ ಹೇಳಿದೆ. ಫೋಟೋ ಏನೋ ನಾವು ಹಾಡೋ ಕಮಂಗಿ ಚೇಷ್ಟೆಗಳ ವೀಡಿಯೋನೇ ಮಾಡಿಕೊಡ್ತೀವಿ ಅಂತ ಪ್ರತಿಯೊಂದು ವೀಡಿಯೋನೂ ಕ್ಯಾಪ್ಚರ್ ಮಾಡಿಕೊಟ್ರು. ಅಂತೂ ಫಸ್ಟ್ ಡೇ ಏನು ಡಿಸಪಾಯಿಂಟ್ ಆಗಲಿಲ್ಲ ಗುರು. ತುಂಬ ಚೆನ್ನಾಗೇ ನನ್ನ ದಿನಾನ ಕಳೆದೆ. ಈವ್ನಿಂಗ್ ಆಗ್ತಿದ್ದಂಗೆ ವಾಪಸ್ ನಾನು ಹೋಗಬೇಕಿತ್ತು. ಸೊ ನಾನು ಮಾಡ್ಕೊಂಬಂದಿದ್ದು ರೆಂಟಲ್ ಆಟೋ ಆಗಿದ್ದರಿಂದ ಸೊ 7:30-8 ಗಂಟೆ ಆಗಿದ ತಕ್ಷಣ ನಾನು ಮತ್ತೆ ರಿಟರ್ನ್ ಆಗಲೇಬೇಕಿತ್ತು. ಅಂತೂ ಭಾಷೆ ಬರಲಿಲ್ಲ ಅಂದರೂ ನೀವು ನಿಮ್ಮ ಭಾಷೆಯಲ್ಲಿ ಇಲ್ಲ ಅಂದರೆ ಇಂಗ್ಲೀಷಲ್ಲಿ ತುಂಬ ಚೆನ್ನಾಗಿ ಕೇರಳದಲ್ಲಿ ಮ್ಯಾನೇಜ್ ಮಾಡ್ಬೋದು. ಇಲ್ಲಿ ಎಲ್ರಿಗೂ ಆಲ್ಮೋಸ್ಟ್ ಅರ್ಥ ಆಗುತ್ತೆ. ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ಗೆ ಎದ್ದಿದ್ದು ನನಗೆ ಮ್ಯಾರೇಜ್ಗೆ ಅಂತ ರೆಡಿಯಾಗಿ ಆರಾಮಾಗಿ ನಿಂತಿದ್ದೆ ಗುರು. ಅರ್ಲಿ ಮಾರ್ನಿಂಗ್ 5:36 ಆಗಿದ ತಕ್ಷಣ ಫಸ್ಟ್ ನನಗನ್ಸಿದ್ದು ಯಾವುದಾದ್ರೂ ನಿಯರೆಸ್ಟ್ ಟೆಂಪಲ್ಗೆ ಹೋಗಬೇಕು ಅಂತ. ನನ್ನ ಅದೃಷ್ಟ ಅನಿಸುತ್ತೆ, ದೇವಿನೇ ಕರೆದ್ರು ಅನಿಸುತ್ತೆ. ಸೊ ನನ್ನ ಫ್ರೆಂಡಿನ ಕಸಿನ್ನು ಬೈಕರು. ಸೊ ಬೈಕಲ್ಲಿ ಒಳ್ಳೆ ರೈಡ್ ಹೋಗೋಣ ಬ್ರೋ ಅರ್ಲಿ ಮಾರ್ನಿಂಗ್ ಅಂತ ಹೇಳಿ ಕರ್ಕೊಂಡು ಹೊರಟರು. ನಾವು ಹೋಗಿದ್ದೆ ಶಂಕರನ್ ಕಾವು ಭಗವತಿ ಟೆಂಪಲ್ಗೆ. ಇದು ನನ್ನ ಫ್ರೆಂಡಿನ ಮನೆ ದೇವರಂತೆ. ಅಂದರೂ ಇಲ್ಲಿದ್ದಂಥ ಡಿವೈನ್ ವೈಬು ಇಲ್ಲಿಗೆ ರೀಚ್ ಆಗಿದ ತಕ್ಷಣ ಕಂಪ್ಲೀಟ್ ಭಕ್ತಿಲೇ ಮುಳುಗೋದ್ವಿ. ನಾನು ತುಂಬ ದೇವಸ್ಥಾನಗಳಿಗೆ ತಿರುಗಾಡಿದ್ದೀನಿ, ಆದರೆ ಈ ದೇವಿಲಿ ಏನು ಪವಾಡ ಇದೆಯೋ ಏನೋ ಗೊತ್ತಿಲ್ಲ. ಅಲ್ಲಿ ಹೋಗಿದ ತಕ್ಷಣ ನಮಗೆ ಸಿಕ್ಕಿದ ಪಾಸಿಟಿವ್ ಎನರ್ಜಿ, ಆ ಡಿವೈನ್ ವೈಬು, ಭಕ್ತಿಯಲ್ಲೇ ಮುಳುಗೋಗ್ಬಿಟ್ವಿ. ಮತ್ತೆ ರೆಸಾರ್ಟಿಗೆ ರೀಚ್ ಆಗಿದ್ದು ನಾವು ಮದುವೆ ಹುಡುಗಂಗಿಂತ ನಾವೇನು ಕಡಿಮೆ ಇಲ್ಲ ಗುರು ಅಂತ ಪೋಸ್ ಕೊಟ್ಟು ವಿಡಿಯೋ ಮಾಡಿದ್ದು. ಎಂದ ಮೋಣೆ ಮನಚಿಲ್ಲಾಯೋ. ಕಂಗ್ರ್ಯಾಚುಲೇಷನ್ಸ್ ಬ್ರದರ್.
ಈ ತಮಿಳ್ ಆ್ಯಂಡ್ ಮಲಯಾಳಿ ಅಯ್ಯರ್ಸ್ ಮದುವೆಯಲ್ಲಿ ನೀವು ಈ ಸಾಂಗ್ಗಳನ್ನಂತೂ ಮಿಸ್ ಮಾಡಿಕೊಳ್ಳೇಬಾರ್ದು. ಅಂದು ಅವರ ಮಧುರವಾದಂಥ ಕಂಠದಿಂದ ಬರೋ ವಾಯ್ಸ್ಗಳಿದೆಯಲ್ಲ, ಸೂಪರ್ ಅನ್ಕೊಳ್ಳಿ. ಅಂತೂ ಮದುವೆ ಅಂತೂ ಮುಗೀತು. ಹಾಗೆ ಪ್ರಾಪರ್ ಅಯ್ಯರ್ಸ್ ಮದುವೆಯಲ್ಲಿ ನೀವು ಹೋಗ್ಬಿಟ್ಟು ಊಟ ಮಾಡಬೇಕು. ಭಕ್ಷ್ಯ ಭೋಜನ ಅಂತಾರಲ್ಲ, ಹಾಗಿರುತ್ತೆ. ಸಖತ್ತಾಗಿ ಊಟನ ಸವಿದು ನೆಕ್ಸ್ಟ್ ಸಂಜೆ ನಾನು ಬಂದಿದ್ದೆ ತ್ರಿಶೂರಲ್ಲಿ ಒನ್ ಆಫ್ ದ ಫೇಮಸ್ ಟೆಂಪಲ್, ವಡಕ್ಕನಾಥನ್ ಟೆಂಪಲ್. ಇಲ್ಲಿ ನಿಮಗೆ ವರ್ಷಕ್ಕೊಂದ್ಸರಿ ಈ ವಡಕ್ಕನಾಥನ್ ಟೆಂಪಲಲ್ಲಿ ತ್ರಿಶೂರ್ಪುರಂ ಅಂತ ಮಾಡ್ತಾರೆ. ಇದು ತುಂಬ ಫೇಮಸ್ ಆದಂಥ ಒಂದು ಫೆಸ್ಟ್. ಸೊ ನಾನು ಫೈನಲ್ ಆಗಿ ಸಂಜೆ ದರ್ಶನ ಮುಗಿಸಿ ಅಲ್ಲಿಂದ ಮತ್ತೆ ಇವತ್ತಿನ ವ್ಲಾಗಿಂಗ್ ಮುಗೀತು. 2 ದಿನದ ಅಪ್ಡೇಟ್ ಕಂಪ್ಲೀಟ್ ಆಗಿ ಕೊಟ್ಟಾಯಿತು. ಇನ್ನು ನೆಕ್ಸ್ಟ್ ನನ್ನ ಮುಂದಿನ ದಿನಗಳ ಪಯಣದ ಅಪ್ಡೇಟ್ಸ್ನ ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಸೈನಿಂಗ್ ಆಫ್, ಚೇತನ್, ಬಾಯ್.